ಅಯ್ಯೋ ಶಿವನೇ, 6 ತಿಂಗಳಿಂದ ಈ ಮನೇಲಿ ನನ್ ಗೊತ್ತಿಲ್ದಲೆ ಇಷ್ಟೊಂದು ನಾಟಕ ನಡೆದಿದ್ಯಾ? ನಂಬಕ್ಕೆ ಆಗ್ತಾ ಇಲ್ವಲ್ಲೋ. ಒಬ್ಬ ಕ್ರಿಮಿನಲ್ ಲಾಯರ್ ಆಗಿ ನನಗ್ ಗೊತ್ತಾಗಕ್ಕೆ ಇಷ್ಟು ದಿನ ಆಯ್ತು. ಇನ್ನು ನಿನಗೆ ಹೇಗೆ ಗೊತ್ತಾಗತ್ತೆ ಬಿಡು. ಸದ್ಯ ಪಮ್ಮಿ ಬಂದು ನನ್ನ ಕಣ್ ತೆರೆಸಿದ್ಲು. ಇಲ್ಲಾಂದಿದ್ರೆ ಇನ್ನೂ ಏನೇನು ಅನಾಹುತ ಆಗ್ತಿತ್ತೋ ಏನೋ. ಅಲ್ಲ, ನಿಮ್ಮಮ್ಮಂಗೆ ಏನ್ ಬರ್ಬಾರ್ದು ಬಂತು ಅಂತ ಈ ರೀತಿ ಬದಲಾಗ್ಬಿಟ್ಲು? ಯಾವ ತಾಯ್ತಾನೆ ಇಂಥ ಕೆಲಸ ಮಾಡ್ತಾಳೆ ಹೇಳು? ನನ್ ಸೊಸೆ ಮುಗ್ದೆ, ಅವಳಿಗೆ ಹಾಲ್ಗೂ ಸುಣ್ಣು ನೀರ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಅಮ್ಮ ಇವತ್ತಿಗೂ ಮುಗ್ದೇನೆ ಅಜ್ಜಿ. ಅವ್ರಿಗೀಗ್ಲೂ ಹಾಲ್ಗೂ ಸುಣ್ಣಕ್ಕೂ ವ್ಯತ್ಯಾಸ ಗೊತ್ತಾಗಲ್ಲ. ಏನ್ ಹೇಳ್ತಿದ್ಯೋ? ಇಷ್ಟೊತ್ತು ತನಕ ಹೇಳ್ತಿದ್ದೆ ನಿಮ್ಮಮ್ಮನೇ ಬಲವಂತ ಮಾಡಿ ಸೇವಂತಿ ಕೈಲಿ ಡೈವರ್ಸ್ ಕೊಡ್ಸೋದ್ಲು ಅಂತ. ಹೌದು, ಅದ್ ನಿಜಾನೇ. ಆದ್ರೆ ಯಾವ ತಾಯಿಗೆ ತಾನೇ ತನ್ನ ಮೊಮ್ಮಕ್ಕಳನ್ನ ಎತ್ಕೋಬೇಕು, ಆಡಿಸ್ಬೇಕು ಅನ್ನೋ ಆಸೆ ಇರಲ್ಲ. ಆದ್ರೆ ಕೇವಲ ಅದೊಂದು ಕಾರಣಕ್ಕೆ ಸೇವಂತಿ ಮೇಲೆ ಒತ್ತಡ ಹಾಕಿ ಅವಳ ಕೈಯಲ್ಲಿ ಡಿವೋರ್ಸ್ ಕೊಡ್ಸಕ್ ಹೋಗೋಷ್ಟು ಮಟ್ಟಿಗೆ ಕ್ರೂರಿ ಅಲ್ಲ ಅಮ್ಮ. ಅವರಲ್ಲಿ ಕೆಟ್ಟ ಆಲೋಚನೆನ ಯಾರೋ ತುಂಬಿದ್ದಾರೆ. ಸೇವಂತಿ ಹಿಂದೆ ಅಮ್ಮ ಹೇಗೋ ಹಾಗೆ ಅಮ್ಮನ ಹಿಂದೆ ಯಾರೋ ಇದ್ದಾರೆ. ಅದ್ ಯಾರು ಅಂತ ನಾವು ಕಂಡು ಹಿಡಿಬೇಕು. ಇನ್ಯಾರು? ಆ ಮನೆ ಹಳಿ ಇದ್ದಾಳಲ್ಲ ಪ್ರಿಯಾ, ಅವಳೆ. ಗೊತ್ತಿಲ್ಲ, ಅವಳಿನ್ನೂ ಬದಲಾಗಿಲ್ಲ, ಮೊದ್ಲಿನ ಹಾಗೆ ಸೇವಂತಿ ಮೇಲೆ ಹಾಗೆ ಸಾಧಿಸ್ತಿದ್ದಾಳೆ ಅಂತ ಪಮ್ಮಿ ಹೇಳಿದ್ಲು. ಅಮ್ಮನ್ನ ಕೈಗೊಂಬೆ ಮಾಡಿಕೊಂಡು ಆಡಿಸ್ತಿರೋದು ಪ್ರಿಯಾನೇನಾ ಅಂತ ನಾವಿನ್ಮುಂದೆ ತಿಳ್ಕೋಬೇಕು. ಅಜ್ಜಿ, ನಾವಿಬ್ರು ಅವಳಿಂದ ಸ್ವಲ್ಪ ಹುಷಾರಾಗಿರ್ಬೇಕು. ಅವಳೊಬ್ಳೆ ಅಲ್ಲ, ಆ ಮೀರಾನು ಸರಿ ಇಲ್ಲ. ನಾನ್ ಮೊದ್ಲಿಂದಾನು ಹೇಳ್ತಾ ಬಂದೆ, ಆ ಮೀರಾ ಸರಿ ಇಲ್ಲ ಅಂತ. ಯಾರಾದ್ರೂ ನನ್ ಮಾತು ಕೇಳಿದ್ರ? ಹಾ, ಈಗ ನಿನಗೆ ತಲೆ ತಾಕಿದೆಯಲ್ಲ, ಅದಕ್ಕೆ ಈಗೆಲ್ಲ ನಿಂಗೆ ಅರ್ಥ ಆಗ್ತಿದೆ. ಪಾಪ ಕಣೋ, ಇವ್ರುಗಳ ಮಧ್ಯೆ ಸಿಕ್ಕಾಕೊಂಡು ನನ್ ಮೊಮ್ಮಗಳು ಸೇವಂತಿ ಎಲ್ಲಾನು ತನ್ನ ಮನ್ಸಲ್ಲೇ ಬಚ್ಚಿಟ್ಕೊಂಡು ಅದೆಷ್ಟು ಒದ್ದಾಡೋದ್ಲು. ಇನ್ ಮುಂದೆ ಏನ್ ಮಾಡ್ತೀಯೋ? ಹೇಳದ್ನಲ್ಲ ಅಜ್ಜಿ, ಸೇವಂತಿ ಯಾರ ಕಾರಣದಿಂದ ಮನೆ ಬಿಟ್ಟು ಹೋದ್ಲೋ ಅವರೇ ಮತ್ತೆ ಅವಳನ್ನ ಮನೆಗೆ ತುಂಬಿಸ್ಕೊಳ್ಳೋ ಹಾಗೆ ಮಾಡ್ತೀನಿ. ಆ ದಿನ ಯಾವತ್ ಬರುತ್ತೋ ಹೇಳೋ. ನಾನು ಆ ದಿವಸಕ್ಕೋಸ್ಕರ ಉಸಿರು ಬಿಗಿ ಹಿಡಿದು ಕಾಯ್ತಾ ಇದ್ದೀನಿ ಅಜ್ಜಿ. ಸದ್ಯದಲ್ಲೇ ಆ ದಿವಸ ಬರುತ್ತಜ್ಜಿ. ಆದ್ರೆ ಅದಕ್ಕೆ ನಿನ್ ಸಪೋರ್ಟ್ ನನಗೆ ಬೇಕೇ ಬೇಕು. ಅದೇನು ಅಂತ ಹೇಳು. ನನ್ ಮೊಮ್ಮಗಳು ಬರೀ ಮೊಮ್ಮಗಳಾಗಲ್ಲ, ಈ ಮನೆ ಗೃಹಲಕ್ಷ್ಮಿಯಾಗಿ ಮತ್ತೆ ಬಂದು ಈ ಮನೆ ಬೆಳಗ್ತಾಳೆ ಅನ್ನೋದಾದ್ರೆ ಆಯ್ತು. ಒಂದಲ್ಲ, ನೀನ್ 100 ಕೆಲಸ ಹೇಳು, ನಾನ್ ಮಾಡ್ತೀನಿ ಕೊಡು. ಅದೇನು ಅಂತ ಹೇಳೋ. ಸರಿ, ಕೊಡು. ತಾಳಿ ಬೇಕಾ? ತಗೋ ತಾಳಿ. ಅಣ್ಣ ತಗೋಣ. ಕೊಡೊಂದೆ, ಕೊಡೋ ತಾಳಿನ, ಕೊಡೋ ಹೇಳು, ಕೊಡೋ ಚೈನ. ತಾಳಿ ಕೊಡು. ಮಾಂಗಲ್ಯ ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಅದು ಬೆಂಕಿ.
ನೀನ್ ತಿಳಿದೆ ಮುಟ್ಟಿದ್ರು ನೀನ್ ಇಡೀ ಜೀವನನ ಸುಟ್ಟು ಬಿಸಾಕತ್ತೆ. ಪವಿತ್ರವಾದ ತಾಳಿನ ಕಿತ್ಕೊಂಡು ನಿಮ್ಮಂತ ಹೊಟ್ಟೆ ತುಂಬಿಸ್ಕೊಳ್ಳೋರ್ಗೂ ಕೂಳ್ಗೋಸ್ಕರ ಕಿತ್ತಾಡುತ್ತಲ್ಲ ಬೀದಿ ನಾಯಿ, ಅದಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ. ಇಂಥ ಬಂಡ್ ಬಾಳ ಬಾಳೋದಕ್ಕಿಂತ ಎಲ್ಲದ್ ಹೋಗಿ ಸಾಯಿ. ಕೊಡು ತಾಳಿನ, ಕೊಡು. ಕೊಡ್ತೀನಿ ಕೊಡ್ತೀನಿ ಕೊಡು ಅಂದೆ. ಕೊಟ್ಟೆ. ನೀನ್ ಇಷ್ಟು ಮಾಡಿದ್ರೆ ರಿಪೇರಿ ಆಗ್ಬೇಕಾಗಿರೋರೆಲ್ಲರೂ ರಿಪೇರಿ ಆಗ್ತಾರೆ, ಗುಜರಿಗೆ ಸೇರ್ಬೇಕಾಗಿರೋ ಎಲ್ಲರೂ ಗುಜರಿಗೆ ಸೇರ್ತಾರೆ. ಆದ್ರೆ ಅಜ್ಜಿ, ನೀನು ಮಾತ್ರ ಏನು ಗೊತ್ತಿಲ್ದಿರೋ ತರ ಇದ್ಬಿಡ್ಬೇಕು. ಎಲ್ರೂ ಮುಂದೆ ನಿನಗೂ ಅವ್ರ ಬಂಡವಾಳ ಗೊತ್ತಾಗಿದೆ ಅಂತ ತೋರ್ಸ್ಕೋಬಾರ್ದು. ಮೊದ್ಲು ಹೇಗಿದ್ದು ಹಾಗೆ ಇದ್ಬಿಡ್ಬೇಕು. ಏನು ಮೀನ್ಗೆ ಈಜೋದ್ ಹೇಳ್ಕೊಡ್ತೀಯಾ? ಇಲ್ಲ 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 ಇಲ್ಲ. ಹುಲಿಗೆ ಬೇಟೆ ಹೇಗ್ ಆಡ್ಬೇಕು ಅಂತ ಹೇಳ್ಕೊಡ್ತೀಯಾ? ಇಷ್ಟು ವರ್ಷದಿಂದ ಈ ಪ್ರಮೋದ ದೇವಿಗೆ ಅದಿಷ್ಟು ಅನುಭವ ಇದೆ. ನಾನ್ ಹೇಗಿರ್ಬೇಕು ಅಂತ ನನಗೆ ಗೊತ್ತಿಲ್ವೇನೋ? ನಿನ್ನ ಅನುಭವಕ್ಕೆ ನಮೋ ನಮಃ. ಈಗ್ಲಾದ್ರೂ ಅರ್ಥ ಆಯ್ತಾ? ಕಳ್ಳ ಕಳ್ಳ, ಅರ್ಥ ಆಯ್ತಾ? ಅರ್ಥ ಆಯ್ತಾ? ನೋಡ್ತಾ ಇರು ಈ ಮನೇಲಿ ಈ ಅಜ್ಜಿ ಮೊಮ್ಮಗನ ಆಟ ಹೇಗಿರುತ್ತೆ ಅಂತ. ಅಜ್ಜಿ, ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ. ಏನು? ಅಪ್ಪಿ ತಪ್ಪಿ ಕೂಡ ಈ ವಿಷಯ ಕರ್ಣನ ಹತ್ರನೂ ಬಾಯ್ ಬಿಡ್ಬೇಡ. ಏನು ನೀನು? ಪಾಪ ಕಣ ಅವನು. ನೀನು ಸೇವಂತಿ ಅಂದ್ರೆ ಅವನ್ ಜೀವನೇ ಬಿಡ್ತಾನೆ. ಅವನ್ಗೆ ಹೇಳಿದ್ರೆ ತಪ್ಪೇನೋ ಆಗತ್ತೆ. ಅವನ್ಗೆ ತನ್ನ ತಮ್ಮನ ಜೀವನ ಸರಿ ಹೋಗುತ್ತೆ, ತಾಯಿ ಅಂತ ಅತ್ತಿಗೆ ವಾಪಸ್ ಬರ್ತಿದ್ದಾಳೆ ಅಂದ್ರೆ ಅವನ್ ಪಡೋಷ್ಟು ಸಂತೋಷ ಯಾರು ಪಡಲ್ಲ ಕೊಡೋ. ಅವನನ್ನ ಸಂತೋಷ ಪಡಿಸೋಣ ಅಜ್ಜಿ. ಅವನ ಮುಖದಲ್ಲಿ ಸಂತೋಷ ನೋಡೋದಕ್ಕೆ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ. ಆದ್ರೆ ಈ ವಿಷಯ ಅವನಿಗೀಗ್ಲೇ ಗೊತ್ತಾಗೋದು ಬೇಡ. ಯಾಕಂದ್ರೆ ಸೇವಂತಿ ಕೈಯಲ್ಲಿ ಡಿವೋರ್ಸ್ ಕೊಡ್ಸಿದ್ದು ಅಮ್ಮ ಅಂತ ಅವನಿಗೆ ಗೊತ್ತಾದ್ರೆ ಅವನ್ ತಡ್ಕೊಳಲ್ಲ ಅಜ್ಜಿ. ನಿನಗೆ ಗೊತ್ತಲ್ಲ, ಮೊದ್ಲೆಲ್ಲ ಅಮ್ಮನ ಹೆಸರು ಎತ್ತಿದ್ರೆ ಸಾಕು ಸಿಡಿದು ಬೀಳ್ತಾ ಇದ್ದ. ತನ್ನ ತಾಯಿ ಸ್ಥಾನನ ಕಿತ್ಕೊಂಡಿರೋಳು ಅಂತ ಅಮ್ಮನ ದ್ವೇಷಿಸ್ತಾನೆ ಬಂದ. ಏನೋ ಆ ದೇವ್ರ ದಯೆಯಿಂದ ನಡೆದಿರೋದ್ರಲ್ಲಿ ಅಮ್ಮನ ತಪ್ಪೇನು ಇಲ್ಲ ಅಂತ ಅವನಿಗೆ ಇತ್ತೀಚೆಗಷ್ಟೇ ಮನವರಿಕೆಯಾಗಿ ಅಮ್ಮನ ಜೊತೆ ಗೌರವದಿಂದ ನಡ್ಕೋತಾ ಇದ್ದಾನೆ. ನಾವು ಅದನ್ನ ಹಾಳು ಮಾಡೋದು ಬೇಡ. ಹೌದು ಕಣೋ, ನೀನ್ ಹೇಳೋದು ಸರಿನೇ. ಪರಿಶುದ್ಧವಾಗಿರೋ ಮನ್ಸಲ್ಲಿ ನಿಮ್ಮಮ್ಮನ ಬಗ್ಗೆ ಉಳಿ ಹಿಂಡದ್ ಬೇಡ. ವೆರಿ ಗುಡ್. ಬಿಡೋ ಬಿಡು ಬಿಡು ಬಿಡು.